ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ. ಜಾತಿ ಗಣತಿ ಹೆಸರಲ್ಲಿ ಸರ್ಕಾರ ಜನಗಣತಿ ಮಾಡ್ತಾ ಇದೆ. ಅರ್ಜಿದಾರರ ಪರ ವಕೀಲ ವಿಜಯ್ ಕುಮಾರ್ ವಾದ ಇದು. ಜನಗಣತಿ ಅನ್ನೋದು ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು. ಆದರೆ ರಾಜ್ಯ ಸರ್ಕಾರದ ಸಮೀಕ್ಷೆ ರಾಜಕೀಯದಿಂದ ಕೂಡಿದೆ. ಕಾನೂನಿನ ನಿಯಮ ಮೀರಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ ಅಜೆಂಡಾ ಇದೆ ಈ ಸಮೀಕ್ಷೆ ಹಿಂದೆ. ಹಿಂಗಾಗಿ ಇದಕ್ಕೆ ತಡೆಯನ್ನ ನೀಡಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ವಕೀಲರು. ಯುವರಾಜ್, ಈಗ ವಕೀಲರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಜಾತಿ ಗಣತಿಯ ಹೆಸರಲ್ಲಿ ಜನಗಣತಿ ಮಾಡ್ತಾ ಇದ್ದಾರೆ, ಆದರೆ ಅದು ಕೇಂದ್ರ ಸರ್ಕಾರಕ್ಕಿರುವ ಅಧಿಕಾರ. ರಾಜ್ಯ ಸರ್ಕಾರ ಅದನ್ನು ಮಾಡಿಕೂಡುದು. ಈಗ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮೀಕ್ಷೆ ಏನಿದೆ ಇದು ರಾಜಕೀಯದಿಂದ ಕೂಡಿದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಶ್ರೀಪಾದ್, ಈಗ ಸದ್ಯ ಇನ್ನೊಬ್ರು ವಕೀಲರು ಅವರು ಕೂಡ ಈ ಸರ್ಕಾರ ಮಾಡ್ತಾ ಇರುವಂತ ಸಮೀಕ್ಷೆ ಏನು ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹಿರಿಯ ವಕೀಲ ಜಯಕುಮಾರ್ ಪಾಟೀಲ್ ಅವರು ತಮ್ಮ ವಾದದಲ್ಲೂ ಕೂಡ ಅದೇ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಏನು ಅಂತ. ಕೇಂದ್ರ ಸರ್ಕಾರ 2018ರಲ್ಲಿ ಏನು ಸಂವಿಧಾನದ 102ನೇ ತಿದ್ದುಪಡಿಯನ್ನ ಮಾಡುತ್ತೆ. ಅದರಲ್ಲಿ 342ಕ್ಕೆ ಆರ್ಟಿಕಲ್ ಏನಿದೆ ಅದಕ್ಕೆ 342A ಯನ್ನ ಸೇರ್ಪಡೆ ಮಾಡುತ್ತೆ. ಅದರಂತೆ ಕೇಂದ್ರದ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳು ಅಂತ ಗುರುತಿಸಿಕೊಂಡಿರುವಂತಹ ಸಮುದಾಯಗಳೇನಿದಾವೆ ಅದರ ಆರ್ಥಿಕ ಇರ್ಬೋದು, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸ್ಥಾನಮಾನಗಳ ಕುರಿತು ಸಮೀಕ್ಷೆಯನ್ನ ನಡೆಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅಂತ ಹೇಳಿ ಆ ಸಂವಿಧಾನದ ತಿದ್ದುಪಡಿಯಲ್ಲೇ ಆ ವಿಚಾರವನ್ನ ಮೆನ್ಷನ್ ಮಾಡಲಾಗಿದೆ. ಅದನ್ನ ಮೀರಿ ಈಗ ರಾಜ್ಯ ಸರ್ಕಾರ ಇದು ಯಾವ ರೀತಿ ತನ್ನ ಏನು ಸಮೀಕ್ಷೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಇನ್ನು ರಾಷ್ಟ್ರಪತಿಗಳು ಅದ ಅಧಿಕಾರವನ್ನ ಹೊಂದಿರ್ತಾರೆ. ಅದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಬೇಕು. ಆ ಒಂದು ಆಯೋಗ ಆ ಸಮೀಕ್ಷೆಯನ್ನ ನಡೆಸಬಹುದು ಹೊರತು ಈ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಅಧಿಕಾರ ಇಲ್ಲ ಅನ್ನುವಂಥದ್ದು ಈಗ ಸದ್ಯ ಇವರು ಸರ್ಕಾರ ಪರ ಅಂದ್ರೆ ಈ ಅರ್ಜಿದಾರರ ಪರ ವಕೀಲರು ಮಾಡ್ತಾ ಇರುವಂತದ್ದು. ಇನ್ನು ಈ ಜಾತಿಗಳ ಸೇರ್ಪಡೆಯನ್ನ ಕೂಡ ಇವರು ಹೇಗ್ ಬೇಕೋ ಹಾಗೆ ಮಾಡಿದ್ದಾರೆ. ಹಿಂದುಳಿದ ವರ್ಗದಲ್ಲಿ ಕೆಲವೊಂದಿಷ್ಟು ಜಾತಿಗಳು ಇರಬೇಕಿತ್ತು, ಆದ್ರೆ ಹಿಂದುಳಿದ ವರ್ಗಗಳ ಕಾಯ್ದೆ ಏನಿದೆ ಅದರ ಸೆಕ್ಷನ್ 9ಕ್ಕೆ ತಿದ್ದುಪಡಿಯನ್ನ ತಂದ್ರು. ಆ ಮೂಲಕ ಹಿಂದುಳಿದ ವರ್ಗದವರ ಅಲ್ಲದವರ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ನಡೆಸೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತ ಈ ಒಂದು ಸಮೀಕ್ಷೆಯಲ್ಲಿ ಈ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿಯನ್ನ ತರುವ ಮೂಲಕ ಇವರು ಈ ಹಿಂದುಳಿದ ವರ್ಗದಲ್ಲಿ ಇಲ್ಲದೆ ಇರುವಂತಹ ಬ್ರಾಹ್ಮಣರು ಸೇರಿ ಇತರ ಮೇಲ್ವರ್ಗದ ಸಮುದಾಯಗಳ ಸಮೀಕ್ಷೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಮೂಲಕ ರಾಜ್ಯದ ಎಲ್ಲಾ ಜಾತಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಸಮೀಕ್ಷೆ ನಡೆಸೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ರೀತಿ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಈಗ ಸದ್ಯ ಅರ್ಜಿದಾರರ ಪರ ವಕೀಲರು ಪೀಠದ ಮುಂದೆ ತಮ್ಮ ವಾದವನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಇದನ್ನ ಮನಗಂಡಂತಹ ಪೀಠ ಯಾವ ರೀತಿ ತನ್ನ ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ನಾವು ನೋಡ್ತಾ ಹೋಗ್ಬೇಕಾಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಈ ಒಂದು ಇದಕ್ಕೆ 150 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಆಲ್ರೆಡಿ ಖರ್ಚು ಮಾಡಿರುವಂತದ್ದು. ಮತ್ತೆ ಹೆಚ್ಚುವರಿಯಾಗಿ ಖರ್ಚನ್ನ ಕೂಡ ಮಾಡಲಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ಜಾತಿ ಗಣತಿ ಹೆಸರಲ್ಲಿ ಸರ್ಕಾರ ಜನಗಣತಿ ಮಾಡ್ತಾ ಇದೆ. ಅರ್ಜಿದಾರರ ಪರ ವಕೀಲ ವಿಜಯ್ ಕುಮಾರ್ ವಾದ ಇದು. ಜನಗಣತಿ ಅನ್ನೋದು ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು. ಆದರೆ ರಾಜ್ಯ ಸರ್ಕಾರದ ಸಮೀಕ್ಷೆ ರಾಜಕೀಯದಿಂದ ಕೂಡಿದೆ. ಕಾನೂನಿನ ನಿಯಮ ಮೀರಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ ಅಜೆಂಡಾ ಇದೆ ಈ ಸಮೀಕ್ಷೆ ಹಿಂದೆ. ಹಿಂಗಾಗಿ ಇದಕ್ಕೆ ತಡೆಯನ್ನ ನೀಡಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ವಕೀಲರು. ಯುವರಾಜ್, ಈಗ ವಕೀಲರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಜಾತಿ ಗಣತಿಯ ಹೆಸರಲ್ಲಿ ಜನಗಣತಿ ಮಾಡ್ತಾ ಇದ್ದಾರೆ, ಆದರೆ ಅದು ಕೇಂದ್ರ ಸರ್ಕಾರಕ್ಕಿರುವ ಅಧಿಕಾರ. ರಾಜ್ಯ ಸರ್ಕಾರ ಅದನ್ನು ಮಾಡಿಕೂಡುದು. ಈಗ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮೀಕ್ಷೆ ಏನಿದೆ ಇದು ರಾಜಕೀಯದಿಂದ ಕೂಡಿದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಶ್ರೀಪಾದ್, ಈಗ ಸದ್ಯ ಇನ್ನೊಬ್ರು ವಕೀಲರು ಅವರು ಕೂಡ ಈ ಸರ್ಕಾರ ಮಾಡ್ತಾ ಇರುವಂತ ಸಮೀಕ್ಷೆ ಏನು ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹಿರಿಯ ವಕೀಲ ಜಯಕುಮಾರ್ ಪಾಟೀಲ್ ಅವರು ತಮ್ಮ ವಾದದಲ್ಲೂ ಕೂಡ ಅದೇ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಏನು ಅಂತ. ಕೇಂದ್ರ ಸರ್ಕಾರ 2018ರಲ್ಲಿ ಏನು ಸಂವಿಧಾನದ 102ನೇ ತಿದ್ದುಪಡಿಯನ್ನ ಮಾಡುತ್ತೆ. ಅದರಲ್ಲಿ
342ಕ್ಕೆ ಆರ್ಟಿಕಲ್ ಏನಿದೆ ಅದಕ್ಕೆ 342A ಸೇರ್ಪಡೆ ಮಾಡುತ್ತೆ. ಅದರಂತೆ ಕೇಂದ್ರದ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳು ಅಂತ ಗುರುತಿಸಿಕೊಂಡಿರುವಂತಹ ಸಮುದಾಯಗಳೇನಿದಾವೆ ಅದರ ಆರ್ಥಿಕ ಇರ್ಬೋದು, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸ್ಥಾನಮಾನಗಳ ಕುರಿತು ಸಮೀಕ್ಷೆಯನ್ನ ನಡೆಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅಂತ ಹೇಳಿ ಆ ಸಂವಿಧಾನದ ತಿದ್ದುಪಡಿಯಲ್ಲೇ ಆ ವಿಚಾರವನ್ನ ಮೆನ್ಷನ್ ಮಾಡಲಾಗಿದೆ. ಅದನ್ನ ಮೀರಿ ಈಗ ರಾಜ್ಯ ಸರ್ಕಾರ ಇದು ಯಾವ ರೀತಿ ತನ್ನ ಸಮೀಕ್ಷೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಇನ್ನು ರಾಷ್ಟ್ರಪತಿಗಳು ಅದ ಅಧಿಕಾರವನ್ನ ಹೊಂದಿರ್ತಾರೆ. ಅದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಬೇಕು. ಆ ಒಂದು ಆಯೋಗ ಆ ಸಮೀಕ್ಷೆಯನ್ನ ನಡೆಸಬಹುದು ಹೊರತು ಈ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಅಧಿಕಾರ ಇಲ್ಲ ಅನ್ನುವಂಥದ್ದು ಈಗ ಸದ್ಯ ಇವರು ಸರ್ಕಾರ ಪರ ಅಂದ್ರೆ ಈ ಅರ್ಜಿದಾರರ ಪರ ವಕೀಲರು ಮಾಡ್ತಾ ಇರುವಂತದ್ದು. ಇನ್ನು ಈ ಜಾತಿಗಳ ಸೇರ್ಪಡೆಯನ್ನ ಕೂಡ ಇವರು ಹೇಗ್ ಬೇಕೋ ಹಾಗೆ ಮಾಡಿದ್ದಾರೆ. ಹಿಂದುಳಿದ ವರ್ಗದಲ್ಲಿ ಕೆಲವೊಂದಿಷ್ಟು ಜಾತಿಗಳು ಇರಬೇಕಿತ್ತು, ಆದ್ರೆ ಹಿಂದುಳಿದ ವರ್ಗಗಳ ಕಾಯ್ದೆ ಏನಿದೆ ಅದರ ಸೆಕ್ಷನ್ 9ಕ್ಕೆ ತಿದ್ದುಪಡಿಯನ್ನ ತಂದ್ರು. ಆ ಮೂಲಕ ಹಿಂದುಳಿದ ವರ್ಗದವರ ಅಲ್ಲದವರ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ನಡೆಸೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತ ಈ ಒಂದು ಸಮೀಕ್ಷೆಯಲ್ಲಿ ಈ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿಯನ್ನ ತರುವ ಮೂಲಕ ಇವರು ಈ ಹಿಂದುಳಿದ ವರ್ಗದಲ್ಲಿ ಇಲ್ಲದೆ ಇರುವಂತಹ ಬ್ರಾಹ್ಮಣರು ಸೇರಿ ಇತರ ಮೇಲ್ವರ್ಗದ ಸಮುದಾಯಗಳ ಸಮೀಕ್ಷೆಯನ್ನು ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಮೂಲಕ ರಾಜ್ಯದ ಎಲ್ಲಾ ಜಾತಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಸಮೀಕ್ಷೆ ನಡೆಸೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ರೀತಿ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಈಗ ಸದ್ಯ ಅರ್ಜಿದಾರರ ಪರ ವಕೀಲರು ಪೀಠದ ಮುಂದೆ ತಮ್ಮ ವಾದವನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಇದನ್ನ ಮನಗಂಡ ಪೀಠ ಯಾವ ರೀತಿ ತನ್ನ ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ನಾವು ನೋಡ್ತಾ ಹೋಗ್ಬೇಕಾಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಈ ಒಂದು ಇದಕ್ಕೆ 150 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಆಲ್ರೆಡಿ ಖರ್ಚು ಮಾಡಿರುವಂತದ್ದು, ಮತ್ತೆ ಹೆಚ್ಚುವರಿಯಾಗಿ ಖರ್ಚನ್ನ ಕೂಡ ಮಾಡಲಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ಜಾತಿ ಗಣತಿ ಹೆಸರಲ್ಲಿ ಸರ್ಕಾರ ಜನಗಣತಿ ಮಾಡ್ತಾ ಇದೆ. ಅರ್ಜಿದಾರರ ಪರ ವಕೀಲ ವಿಜಯ್ ಕುಮಾರ್ ವಾದ ಇದು. ಜನಗಣತಿ ಅನ್ನೋದು ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು. ಆದರೆ ರಾಜ್ಯ ಸರ್ಕಾರದ ಸಮೀಕ್ಷೆ ರಾಜಕೀಯದಿಂದ ಕೂಡಿದೆ. ಕಾನೂನಿನ ನಿಯಮ ಮೀರಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ ಅಜೆಂಡಾ ಇದೆ ಈ ಸಮೀಕ್ಷೆಯ ಹಿಂದೆ. ಹಿಂಗಾಗಿ ಇದಕ್ಕೆ ತಡೆಯನ್ನ ನೀಡಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ವಕೀಲರು. ಧ್ರುವರಾಜ್, ಈಗ ವಕೀಲರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಜಾತಿ ಗಣತಿಯ ಹೆಸರಲ್ಲಿ ಜನಗಣತಿ ಮಾಡ್ತಾ ಇದ್ದಾರೆ, ಆದರೆ ಅದು ಕೇಂದ್ರ ಸರ್ಕಾರಕ್ಕಿರುವ ಅಧಿಕಾರ. ರಾಜ್ಯ ಸರ್ಕಾರ ಅದನ್ನು ಮಾಡಿಕೂಡುದು. ಈಗ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮೀಕ್ಷೆ ಏನಿದೆ ಇದು ರಾಜಕೀಯದಿಂದ ಕೂಡಿದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಶ್ರೀಪಾದ್, ಈಗ ಸದ್ಯ ಇನ್ನೊಬ್ರು ವಕೀಲರು ಅವರು ಕೂಡ ಈ ಸರ್ಕಾರ ಮಾಡ್ತಾ ಇರುವಂತ ಸಮೀಕ್ಷೆ ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹಿರಿಯ ವಕೀಲ ಜಯಕುಮಾರ್ ಪಾಟೀಲ್ ಅವರು ತಮ್ಮ ವಾದದಲ್ಲೂ ಕೂಡ ಅದೇ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಏನು ಅಂತ. ಕೇಂದ್ರ ಸರ್ಕಾರ 2018ರಲ್ಲಿ ಸಂವಿಧಾನದ 102ನೇ ತಿದ್ದುಪಡಿಯನ್ನ ಮಾಡುತ್ತೆ. ಅದರಲ್ಲಿ 342ಕ್ಕೆ ಆರ್ಟಿಕಲ್ ಏನಿದೆ ಅದಕ್ಕೆ 342A ಸೇರ್ಪಡೆ ಮಾಡುತ್ತೆ. ಅದರಂತೆ ಕೇಂದ್ರದ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳು ಅಂತ ಗುರುತಿಸಿಕೊಂಡಿರುವಂತಹ ಸಮುದಾಯಗಳೇನಿದಾವೆ ಅದರ ಆರ್ಥಿಕ ಇರ್ಬೋದು, ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸ್ಥಾನಮಾನಗಳ ಕುರಿತು ಸಮೀಕ್ಷೆಯನ್ನ ನಡೆಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅಂತ ಹೇಳಿ ಆ ಸಂವಿಧಾನದ ತಿದ್ದುಪಡಿಯಲ್ಲೇ ಆ ವಿಚಾರವನ್ನ ಮೆನ್ಷನ್ ಮಾಡಲಾಗಿದೆ. ಅದನ್ನ ಮೀರಿ ಈಗ ರಾಜ್ಯ ಸರ್ಕಾರ ಇದು ಯಾವ ರೀತಿ ತನ್ನ ಸಮೀಕ್ಷೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಇನ್ನು ರಾಷ್ಟ್ರಪತಿಗಳು ಅದ ಅಧಿಕಾರವನ್ನ ಹೊಂದಿರ್ತಾರೆ. ಅದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಬೇಕು. ಆ ಒಂದು ಆಯೋಗ ಆ ಸಮೀಕ್ಷೆಯನ್ನ ನಡೆಸಬಹುದು ಹೊರತು ಈ ರಾಜ್ಯ ಸರ್ಕಾರಕ್ಕೆ ಈ ರೀತಿಯ ಅಧಿಕಾರ ಇಲ್ಲ ಅನ್ನುವಂಥದ್ದು ಈಗ ಸದ್ಯ ಇವರು ಸರ್ಕಾರ ಪರ ಅಂದ್ರೆ ಈ ಅರ್ಜಿದಾರರ ಪರ ವಕೀಲರು ಮಾಡ್ತಾ ಇರುವಂತದ್ದು. ಇನ್ನು ಈ ಜಾತಿಗಳ ಸೇರ್ಪಡೆಯನ್ನ ಕೂಡ ಇವರು ಹೇಗ್ ಬೇಕೋ ಹಾಗೆ ಮಾಡಿದ್ದಾರೆ. ಹಿಂದುಳಿದ ವರ್ಗದಲ್ಲಿ ಕೆಲವೊಂದಿಷ್ಟು ಜಾತಿಗಳು ಇರಬೇಕಿತ್ತು, ಆದ್ರೆ ಹಿಂದುಳಿದ ವರ್ಗಗಳ ಕಾಯ್ದೆ ಏನಿದೆ ಅದರ ಸೆಕ್ಷನ್ 9ಕ್ಕೆ ತಿದ್ದುಪಡಿಯನ್ನ ತಂದ್ರು. ಆ ಮೂಲಕ ಹಿಂದುಳಿದ ವರ್ಗದವರ ಅಲ್ಲದವರ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ನಡೆಸೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರುವಂತ ಈ ಒಂದು ಸಮೀಕ್ಷೆಯಲ್ಲಿ ಈ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿಯನ್ನ ತರುವ ಮೂಲಕ ಇವರು ಈ ಹಿಂದುಳಿದ ವರ್ಗದಲ್ಲಿ ಇಲ್ಲದೆ ಇರುವಂತಹ ಬ್ರಾಹ್ಮಣರು ಸೇರಿ ಇತರ
ಮೇಲ್ವರ್ಗದ ಸಮುದಾಯಗಳ ಸಮೀಕ್ಷೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಮೂಲಕ ರಾಜ್ಯದ ಎಲ್ಲಾ ಜಾತಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಸಮೀಕ್ಷೆ ನಡೆಸೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ರೀತಿ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಈಗ ಸದ್ಯ ಅರ್ಜಿದಾರರ ಪರ ವಕೀಲರು ಪೀಠದ ಮುಂದೆ ತಮ್ಮ ವಾದವನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಇದನ್ನ ಮನಗಂಡಂತಹ ಪೀಠ ಯಾವ ರೀತಿ ತನ್ನ ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದನ್ನ ಕೂಡ ಈಗ ನಾವು ನೋಡ್ತಾ ಹೋಗ್ಬೇಕಾಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಈ ಒಂದು ಇದಕ್ಕೆ 150 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಆಲ್ರೆಡಿ ಖರ್ಚು ಮಾಡಿರುವಂತದ್ದು, ಮತ್ತೆ ಹೆಚ್ಚುವರಿಯಾಗಿ ಖರ್ಚನ್ನ ಕೂಡ ಮಾಡಲಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ.